ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಮಿಳುನಾಡಿನ ಎಕ್ಸಿಟ್ ಪೋಲ್ ಬಂದಿದೆ. ಸಾಕಷ್ಟು ಪೋಲ್ ರಿಸಲ್ಟ್ಗಳಲ್ಲಿ ಈ ಬಾರಿ ಡಿಎಂಕೆ ಅಧಿಕಾರಕ್ಕೆ ಮತ್ತೆ ಮರಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ವಿಭಿನ್ನ ರಿಸಲ್ಟ್ ಅನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದು, ಅದಕ್ಕೆ ಅವರು ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಎನ್ಡಿಎ ಅಂದುಕೊಂಡಂತೆ ವಿಜಯ್ ಡಿಎಂಕೆ ಮತಗಳನ್ನ ಪಡೆದು ಡಿಎಂಕೆಗೆ ಸೋಲಾಗುವಂತೆ ಮಾಡಿ ಅದರ ಲಾಭವನ್ನ ಎಐಡಿಎಂಕೆ ಪಡೆಯುವ ವಿಷಯ ಸುಳ್ಳಾಗ್ತಾ ಇದೆ. ಆದ್ರೂ ಕೂಡ ಇದು ಎಕ್ಸಿಟ್ ಪೋಲ್ ಸಮೀಕ್ಷೆ, ಸೊ ಅದನ್ನ ಸಂಪೂರ್ಣವಾಗಿ ನಂಬೋದಕ್ಕೂ ಆಗೋದಿಲ್ಲ, ಹಾಗಂತ ಅದನ್ನ ಕಡೆಗಣಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇಷ್ಟಾದ್ರೂ ವಿಜಯ್ ಅವರ ಟಿವಿಕೆ ಬಗ್ಗೆ ಬಂದಿರುವ ಆ ಎಕ್ಸಿಟ್ ಪೋಲ್ ಎಲ್ಲರ ಹುಬ್ಬೇರುವಂತೆ ಮಾಡ್ತಾ ಇದೆ. ಹಾಗಾದ್ರೆ ತಮಿಳುನಾಡಲ್ಲಿ ಏನಾಗ್ತಾ ಇದೆ? ವಿಜಯ್ ಅಲ್ಲಿ ಮ್ಯಾಜಿಕ್ ಮಾಡಿ ಬಿಡ್ತಾರ? ಎನ್ಡಿಎ ಏನಾದ್ರೂ ಹಿನ್ನಡೆಯನ್ನ ಅನುಭವಿಸಿದ್ರೆ ಅದಕ್ಕೆ ಕಾರಣ ಆಗೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ಈ ಬಾರಿಯ ಚುನಾವಣೆಯಲ್ಲಿ ಭಾರೀ ಸದ್ದು ಮಾಡಿದ್ದು ವಿಜಯ್ ಅವರ ಟಿವಿಕೆ ಪಕ್ಷ. ಕೆಲವರು ವಿಜಯ್ ಈ ಬಾರಿ ಸಂಪೂರ್ಣವಾಗಿ ಬಹುಮತವನ್ನ ಗಳಿಸೇ ಬಿಡ್ತಾರೆ, ಅವರು ಎಂಜಿಆರ್ ನಂತರ ಮೊದಲ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಹಿಡಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಮತ್ತೊಂದು ಕಡೆ ವಿಜಯ್ ಕ್ರಿಶ್ಚಿಯನ್ ಆಗಿರೋದ್ರಿಂದ ಡಿಎಂಕೆ ಮತಗಳನ್ನ ಅವರು ಪಡಿತಾರೆ. ಇದರಿಂದ ಡಿಎಂಕೆಯ ಮತ ಪ್ರಮಾಣ ಕಡಿಮೆ ಆಗುತ್ತೆ. ಆ ಮತ ಪ್ರಮಾಣ ಕಡಿಮೆ ಆಗೋದ್ರಿಂದ ಎಐಎಡಿಎಂಕೆ ಹಾಗೂ ಬಿಜೆಪಿಯ ಮಿತ್ರಕೂಟವಾಗಿರುವ ಎನ್ಡಿಎಗೆ ಅದರ ಲಾಭ ಆಗತ್ತೆ. ಹೀಗಾಗಿ ಈ ಬಾರಿ ಆಡಳಿತಾರೂಢ ಡಿಎಂಕೆ ಬದಲಾಗಿ ಅಲ್ಲಿ ಎಐಎಡಿಎಂಕೆ ಅಧಿಕಾರವನ್ನ ಸ್ಥಾಪಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದ್ವು. ಹೀಗೊಂದು ಕಡೆ ಲೆಕ್ಕಾಚಾರಗಳು ನಡೀತಾ ಇದ್ರೆ, ವಿಜಯ್ ಪಕ್ಕಾ ರಾಜಕಾರಣಿಯಂತೆ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಬಳಸಿ ಚುನಾವಣೆಯನ್ನ ನಡೆಸಿದ್ರು. ಈಗಾಗಲೇ ತಮಿಳುನಾಡಿನಲ್ಲಿ ಚುನಾವಣೆಗಳು ಮುಗಿದಿವೆ. ಅಲ್ಲಿನ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಮತಪೆಟ್ಟಿಗೆಗೂ ಕೂಡ ಸೇರಿಸಿದ್ದಾರೆ. ಇನ್ನುಳಿದಿರೋದು ಮೇ 4ರಂದು ಬರುವಂತಹ ರಿಸಲ್ಟ್. ಇನ್ನು ಅದಕ್ಕೂ ಮುನ್ನ ತಮಿಳುನಾಡಿನಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ಕಾಣಿಸಿಕೊಂಡಿವೆ. ಇಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಡಿಎಂಕೆ ಪಕ್ಷವೇ ಮತ್ತೊಮ್ಮೆ ಆರಿಸಿ ಬರಲಿದೆ ಅಂತ ಹೇಳ್ತಾ ಇದ್ದಾವೆ. ಮ್ಯಾಟ್ರಿಸ್ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ನಲ್ಲಿ ಡಿಎಂಕೆಗೆ 122ರಿಂದ 132 ಸ್ಥಾನಗಳು ಬರಲಿವೆ ಅಂತ ಅದು ಹೇಳಿದೆ. ಹಾಗೇನೆ ಎನ್ಡಿಎ 87ರಿಂದ 100ರ ಒಳಗೆ ನಿಲ್ಲಬಹುದು. ಟಿವಿಕೆಗೆ 10ರಿಂದ 12 ಸ್ಥಾನ ಸಿಗಬಹುದು ಹಾಗೂ ಇನ್ನಿತರರು 6 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬಹುದು ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ. ಇನ್ನು ಪಿ ಮಾರ್ಕ್ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ ನಲ್ಲಿ 125ರಿಂದ 145 ಸ್ಥಾನಗಳನ್ನ ಡಿಎಂಕೆ ಪಡೆಯಲಿದೆ. ಹಾಗೆ ಎನ್ಡಿಎಗೆ 65ರಿಂದ 85 ಸ್ಥಾನಗಳು, ಟಿವಿಕೆಗೆ 16ರಿಂದ 26 ಸ್ಥಾನಗಳು ಮತ್ತು ಇನ್ನಿತರರು 1ರಿಂದ 6 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಹಾಗೇನೆ ಪೀಪಲ್ ಇನ್ಸೈಟ್ ಕೂಡ ಡಿಎಂಕೆಗೆ ಬಹುಮತ ಸಿಗುತ್ತೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದೆ. ಅಲ್ಲಿ 120ರಿಂದ 140 ಸ್ಥಾನಗಳನ್ನ ಡಿಎಂಕೆ ಪಡ್ಕೊಳ್ಬಹುದು. ಎನ್ಡಿಎಗೆ ಈ ಬಾರಿ 60ರಿಂದ 70 ಸ್ಥಾನ ಸಿಗಬಹುದು ಹಾಗೂ ಟಿವಿಕೆ 30ರಿಂದ 40 ಸ್ಥಾನಗಳನ್ನ ಗಳಿಸಿಕೊಳ್ಳಬಹುದು ಅನ್ನೋ ಮಾಹಿತಿಯನ್ನ ಪೀಪಲ್ಸ್ ಇನ್ಸೈಟ್ ಕೊಡ್ತಾ ಇದೆ. ಇನ್ನು ಪೀಪಲ್ ಪಲ್ಸ್ ಅನ್ನುವ ಸಂಸ್ಥೆ ಡಿಎಂಕೆಗೆ 125ರಿಂದ 145 ಸ್ಥಾನಗಳು ಸಿಗಬಹುದು ಅಂತ ಹೇಳ್ತಾ ಇದ್ದು, ಎಐಎಡಿಎಂಕೆ 60ರಿಂದ 80 ಸೀಟ್ಗಳಿಗೆ ತೃಪ್ತಿ ಪಟ್ಕೊಳ್ಳುತ್ತೆ ಎನ್ನುವ ಮಾಹಿತಿಯನ್ನ ಕೊಡ್ತಾ ಇದೆ. ಹಾಗೇನೆ ಪ್ರಜಾ ಪೋಲ್ ಡಿಎಂಕೆಗೆ 148ರಿಂದ 168 ಸ್ಥಾನಗಳನ್ನ ಕೊಡ್ತಾ ಇದೆ. ಎಐಎಡಿಎಂಕೆ ಹಾಗೂ ಅದರ ಮಿತ್ರ ಪಕ್ಷಗಳು 61ರಿಂದ 81 ಸ್ಥಾನಗಳನ್ನ ಪಡೆಯಬಹುದು. ಟಿವಿಕೆ 1ರಿಂದ 9 ಸ್ಥಾನಗಳನ್ನ ಪಡೆಯುತ್ತೆ ಎನ್ನುವ ಮಾಹಿತಿಯನ್ನ ಈ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ. ಇನ್ನು ಇದರಲ್ಲಿ ಜೆವಿಸಿ ಅನ್ನುವ ಒಂದು ಸಂಸ್ಥೆ ಎನ್ಡಿಎಗೆ ಬಹುಮತ ಬರುತ್ತೆ ಅಂತ ಹೇಳ್ತಾ ಇದೆ. ಅಲ್ಲಿ ಎಐಎಡಿಎಂಕೆಯ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಇನ್ನಿತರ ಪಕ್ಷಗಳು ಎನ್ಡಿಎ ಕೂಟವನ್ನು ಮಾಡಿಕೊಂಡು ಚುನಾವಣೆಯನ್ನು ನಡೆಸಿದ್ವು. ಈ ಚುನಾವಣೆಯಲ್ಲಿ ಜೆವಿಸಿಯ ಪ್ರಕಾರ 128ರಿಂದ 147 ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟ ಪಡೆದುಕೊಳ್ಳುತ್ತೆ. ಹಾಗೆ ಡಿಎಂಕೆಗೆ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಅವರು 75ರಿಂದ 95 ಸ್ಥಾನಗಳಿಗೆ ಕುಸಿಯಬಹುದು. ಇನ್ನು ಟಿವಿಕೆ 8ರಿಂದ 15 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತ ಜೆವಿಸಿ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಅತಿ ಹೆಚ್ಚು ಗಮನವನ್ನು ಸೆಳೀತಾ ಇರೋದು ಆಕ್ಸಿಸ್ ಇಂಡಿಯಾ ಕೊಡ್ತಾ ಇರುವಂತಹ ಒಂದು ವರದಿ. ಗೆಳೆಯರೆ, ಆಕ್ಸಿಸ್ ಇಂಡಿಯಾ ಡಿಎಂಕೆ ಪಕ್ಷಕ್ಕೆ 92ರಿಂದ 110 ಸ್ಥಾನಗಳನ್ನು ಕೊಡ್ತಾ ಇದೆ. ಹಾಗೆ ಎನ್ಡಿಎ ಮಿತ್ರಕೂಟಕ್ಕೆ 22ರಿಂದ 23 ಸ್ಥಾನಗಳನ್ನಷ್ಟೇ ಅವರು ಕೊಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ 98ರಿಂದ 120 ಸ್ಥಾನಗಳನ್ನು ಅದು ಗೆಲ್ಲಬಹುದು ಅನ್ನೋ ಮಾಹಿತಿಯನ್ನ ಆಕ್ಸಿಸ್ ಇಂಡಿಯಾ ಕೊಡ್ತಾ ಇದೆ. ಇದು ಎಲ್ಲರ ಹುಬ್ಬೇರುವಂತೆ ಮಾಡ್ತಾ ಇರೋದು ಎಷ್ಟು ನಿಜಾನೋ
ಹಾಗೇನೆ ತಮಿಳುನಾಡಿನಲ್ಲಿ ಆಗಿರುವಂತಹ ರಾಜಕೀಯ ಬದಲಾವಣೆಗಳು ಹಾಗೂ ಅಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ ಜನರಿಗೆ ಉಂಟಾಗಿರುವಂತಹ ಬೇಸರದಲ್ಲಿ ಈ ರಿಸಲ್ಟ್ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತನ್ನ ಇನ್ನಷ್ಟು ಮಂದಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಜಯ್ ಪ್ರಪ್ರಥಮ ಬಾರಿಗೆ ಬಹುಮತವನ್ನ ಪಡಿತಾರ ಅನ್ನುವ ಅನುಮಾನ ಸಾಕಷ್ಟು ಜನರಿಗೆ ಇದೆ. ಆದ್ರೆ ಇದನ್ನ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅಲ್ಲೊಂದು ಸಮೀಕರಣ ಹಾಗೂ ಈಗಿರುವಂತಹ DMK, AADMK ಹಾಗೂ ಇನ್ನಿತರೆ ದ್ರಾವಿಡ ಪಕ್ಷಗಳ ಬಗ್ಗೆ ಅಲ್ಲಿನ ಜನರಲ್ಲಿ ಒಂದು ಬೇಸರ ಉಂಟಾಗಿರಬಹುದು. ಆ ಬೇಸರ ಹೊಸ ಪಕ್ಷವಾದ ಹಾಗೂ ಯುವ ನಾಯಕ ಮತ್ತು ದ್ರಾವಿಡ ಮೂವ್ಮೆಂಟನ್ನು ಬೆಂಬಲಿಸುವಂತಹ ವಿಜಯ್ ಅವರ ಪರವಾಗಿ ಮತ ಹಾಕುವಂತೆ ಮಾಡಿರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇವೆ. ಗೆಳೆಯರೆ, DMK ಮತ್ತು AADMK ತಮಿಳುನಾಡಿನಲ್ಲಿ ಕಳೆದ 5 ದಶಕಗಳಿಂದ ರಾಜಕೀಯವನ್ನು ಮಾಡ್ತಾ ಬಂದಿವೆ. 1970ರ ದಶಕದಲ್ಲಿ MGR AIADMKಯನ್ನ ಸ್ಥಾಪನೆ ಮಾಡಿ ಆ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅವರು ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲಿ MGR ಗೆಲುವನ್ನು ಕೂಡ ದಾಖಲಿಸಿದ್ರು. ಅವತ್ತಿಗೆ MGR ಜೊತೆ ಕಾಂಗ್ರೆಸ್ ಪಕ್ಷ ಕೂಡ ಇತ್ತು. ಆದ್ರೆ ಇನ್ನು DMK 1967ರಿಂದಲೂ ಕೂಡ ಅಸ್ತಿತ್ವದಲ್ಲಿದೆ. ಸೊ DMK ಮತ್ತು AIADMK ಕಳೆದ 50 ವರ್ಷಗಳಲ್ಲಿ ತಮಿಳರ ಭಾವನೆಗಳಿಗೆ ಸ್ಪಂದಿಸುತ್ತಾ ದ್ರಾವಿಡ ರಾಜಕೀಯವನ್ನ ಮಾಡಿಕೊಂಡು ಬಂದಿವೆ. AIADMKಯಲ್ಲಿ MGR ನಂತರ ಜಯಲಲಿತಾ ನಾಯಕಿಯಾಗಿ ರೂಪುಗೊಂಡು ತಮಿಳರ ಪಾಲಿಗೆ ಅಮ್ಮನಾಗಿ ಕಾಣಿಸಿಕೊಂಡ್ರು. ಹಾಗೇನೆ ಕರುಣಾನಿಧಿ ಅವರ ನಂತರ DMK ಪಕ್ಷದಲ್ಲಿ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನುವ ಲೆಕ್ಕಾಚಾರಗಳು ಶುರುವಾಗಿದ್ವು. ಅಲ್ಲಿ ಕರುಣಾನಿಧಿ ಅವರ ಮಗ ಅಳಗಿರಿ ಮತ್ತು ಸ್ಟಾಲಿನ್ ಅವರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಆದರೆ ಕರುಣಾನಿಧಿ ನೇರವಾಗಿ ಪಕ್ಷದ ಸಂಪೂರ್ಣ ಉಸ್ತುವಾರಿಯನ್ನ MK ಸ್ಟಾಲಿನ್ ಅವರ ಕೈಗೆ ಕೊಟ್ಟರು. ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ಸ್ಟಾಲಿನ್ 2021ರ ಚುನಾವಣೆಯಲ್ಲಿ ಬಹುಮತವನ್ನ ಪಡೆದು ಸರ್ಕಾರವನ್ನು ಕೂಡ ರಚನೆ ಮಾಡಿದ್ರು. ಸೊ ಇಲ್ಲಿ ಬೇರಿನ್ಯಾವುದೇ ಪಕ್ಷಗಳು ಬಂದರೂ ಕೂಡ AADMK ಅಥವಾ DMK ಪಕ್ಷಗಳ ಜೊತೆಯಲ್ಲಿ ಒಪ್ಪಂದವನ್ನ ಮಾಡಿಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಬರಬೇಕೇ ವಿನಃ ಹಾಗೆ ಬಂದು ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಮಿಳುನಾಡು ಈ ಹಿಂದಿನಿಂದಲೂ ನೋಡ್ತಾ ಬಂದಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆಯನ್ನು ಕೊಡೋದಾದ್ರೆ ವಿಜಯಕಾಂತ್ ಅವರ ಪಕ್ಷವನ್ನ ನಾವಿಲ್ಲಿ ನೋಡ್ಬೋದು. ವಿಜಯಕಾಂತ್ AADMKಯ ಜೊತೆಯಲ್ಲಿದ್ದಾಗ ಸಾಕಷ್ಟು ಕ್ಷೇತ್ರಗಳನ್ನು ಗೆದ್ದಿದ್ರು. ಆದರೆ ಅವರು ಏಕಾಂಗಿಯಾಗಿ ಸ್ಪರ್ಧಿಸಿದಾಗ ಅವರಿಗೆ ಆ ಗೆಲುವು ಸಿಕ್ಕಿರಲಿಲ್ಲ. ಈ ಎಲ್ಲಾ ಕಾರಣದಿಂದ ದಳಪತಿ ವಿಜಯ್ ಪಕ್ಷವನ್ನ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಮೂಡಿದ್ವು. ಇಲ್ಲಿ ವಿಜಯ್ ಅವರನ್ನ BJP ತನ್ನತ್ತ ಸೆಳಿತಾ ಇವೆ. ವಿಜಯ್ಗೆ ಬೇಕಾಗಿರುವಷ್ಟು ಸೀಟ್ಗಳನ್ನ ಬಿಟ್ಟುಕೊಡೋದಕ್ಕೆ ಹಾಗೂ ವಿಜಯ್ ಅವರ ಜನಪ್ರಿಯತೆಯನ್ನು ಬಳಸ್ಕೊಳ್ಳೋದಕ್ಕೆ BJP ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋ ಹೊತ್ತಲ್ಲೇ ವಿಜಯ್ ತಾನು ಯಾರೊಂದಿಗೂ ಒಪ್ಪಂದವನ್ನು ಮಾಡಿಕೊಂಡಿಲ್ಲ, ತಾನು ಏಕಾಂಗಿಯಾಗಿ ಈ ಬಾರಿ ಸ್ಪರ್ಧೆ ಮಾಡ್ತೀನಿ, ತನ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ತನ್ನ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಈ ಮನವಿ ತಮಿಳುನಾಡಿನ ಸಾಕಷ್ಟು ಜನರಲ್ಲಿ ಬದಲಾವಣೆಯನ್ನ ಮೂಡಿಸಿರಬಹುದು ಅನ್ನೋ ಲೆಕ್ಕಾಚಾರವನ್ನ ಆಕ್ಸಿಸ್ ಇಂಡಿಯಾ ಕೊಡ್ತಾ ಇದೆ. ಗೆಳೆಯರೆ, ಇಷ್ಟು ದಿನ ತಮಿಳುನಾಡಿನಲ್ಲಿ 2 ದ್ರಾವಿಡ ಪಕ್ಷಗಳಿದ್ವು. ಅಲ್ಲಿನ ಜನರಿಗೆ ಮತ್ತೊಂದು ಪಕ್ಷಕ್ಕೆ ಮತ ಹಾಕುವ ಅವಕಾಶ ಕೂಡ ಇರಲಿಲ್ಲ. ಆದ್ರೆ ಹೀಗಾಗಿ ಈ 2 ಪಕ್ಷಗಳಿಂದ ಬೇಸತ್ತಿದ್ರು ಕೂಡ ಆ ಇಬ್ಬರಲ್ಲಿ ಯಾರು ಉತ್ತಮರು ಅಂತ ಅನ್ಕೊಂಡು ಅವರಿಗೆ ಅಲ್ಲಿನ ಜನ ಮತ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ವಿಜಯ್ ಅಲ್ಲಿ ತಮಿಳರ ಉತ್ತರವಾಗಿ ನಿಂತಿದ್ದಾರೆ. ಅದರಲ್ಲೂ ನಗರ ಹಾಗೂ ಪಟ್ಟಣಗಳ ವ್ಯಾಪ್ತಿಯಲ್ಲಿ ವಿಜಯ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಆ ಅಭಿಮಾನ ಅಲ್ಲಿ ಮತವಾಗಿ ಬದಲಾಗಿರುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹಾಗೂ ಯುವಕರನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈ ವರ್ಗದ ಮತಗಳು ವಿಜಯ್ ಅವರ ಕಡೆಗೆ ತಿರುಗಿರುವ ಸಾಧ್ಯತೆಗಳು ಇವೆ ಅಂತ ಆಕ್ಸಿಸ್ ಇಂಡಿಯಾ ಹೇಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಮತ್ತೊಂದು ರಾಜಕೀಯ ಸಮೀಕರಣ ಕೂಡ ಇಲ್ಲಿ ಆಗಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, DMKಯ ಮತಗಳನ್ನ ವಿಜಯ್ ಕಸಿದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ವಿಚಿತ್ರ ಅಂತ ಅಂದ್ರೆ ಎಲ್ಲಿ AIADMK ಗೆಲ್ಲೋದಕ್ಕೆ ಸಾಧ್ಯ ಇಲ್ಲವೋ ಅಂತ ಕಡೆಗಳಲ್ಲಿ ಆ ಪಕ್ಷದ ಮತದಾರರು ಕೂಡ DMKಯನ್ನ ಸೋಲಿಸುವ ನಿಟ್ಟಿನಲ್ಲಿ ವಿಜಯ್ ಅವರಿಗೆ ಮತ ಹಾಕಿರುವ ಸಾಧ್ಯತೆಗಳಿವೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ಜಯಲಲಿತಾ ಅವರ ನಂತರ AIADMKಯ ನಾಯಕತ್ವಕ್ಕಾಗಿ ಸಾಕಷ್ಟು ಸ್ಪರ್ಧೆ ಕೂಡ ನಡೀತು. ಜಯಲಲಿತಾ ಅವರ ಅತ್ಯಂತ ಆಪ್ತ ಅಂತ ಕರೆಸಿಕೊಂಡಿದ್ದ ಪನ್ನೀರ್ ಸೆಲ್ವಂ ಅವರನ್ನ AIADMK ಕಡೆಗಣಿಸಿತು. ಎಡಪ್ಪಾಡಿ ಪಳನಿಸ್ವಾಮಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡ ಕಾರಣ ಅವರು ತಮಿಳುನಾಡಿನ CM ಕೂಡ ಆಗಿದ್ರು. ಆದರೆ ಎಡಪ್ಪಾಡಿ ಪಳನಿಸ್ವಾಮಿ ಆಗಲಿ ಪನ್ನೀರ್ ಸೆಲ್ವಂ ಆಗಲಿ ಇಡೀ ತಮಿಳುನಾಡು ಒಪ್ಪಿಕೊಳ್ಳುವಂತಹ ನಾಯಕತ್ವವನ್ನು ಬೆಳೆಸಿಕೊಳ್ಳಲಿಲ್ಲ. ಇಲ್ಲಿ ಪಳನಿಸ್ವಾಮಿ ಆರ್ಥಿಕವಾಗಿ ಹಾಗೂ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸಾಕಷ್ಟು ಬಲಿಷ್ಠವಾಗಿ ಕಂಡರೂ ಕೂಡ
ಮಾಸ್ ಲೀಡರ್ಶಿಪ್ ಅನ್ನ ಅವರಲ್ಲಿ ನಿರೀಕ್ಷೆ ಮಾಡೋದಕ್ಕೆ ತಮಿಳಿನ ಮತದಾರರಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಓ ಪನ್ನೀರ್ಸೆಲ್ವಂ AIADMKನ ತೊರೆದು DMKನ ಸೇರಿದ್ರು. ಅಲ್ಲಿ ಅಮ್ಮ ಇಲ್ಲ, ಹಾಗಾಗಿ ನಾನು ಇವತ್ತು ಸ್ಟಾಲಿನ್ ಅವರ ಜೊತೆಯಲ್ಲಿ ನಿಂತಿದ್ದೇನೆ, AIADMK ಅಮ್ಮ ಇದ್ದಾಗಲೇ ಬೇರೆ ಈಗಲೇ ಬೇರೆ ಅನ್ನೋ ಮಾತನ್ನ ಪನ್ನೀರ್ಸೆಲ್ವಂ ಹೇಳಿದ್ದಾರೆ. ಈ ಮಾತು ಕೂಡ ಎಲ್ಲೋ ಒಂದು ಕಡೆ AIADMKಯ ಮತದಾರರ ಮೇಲೆ ಪ್ರಭಾವವನ್ನು ಬೀರಿರಬಹುದು. ಆ ರೀತಿ ಆದಂಥ ಸಂದರ್ಭದಲ್ಲಿ ಆ ಮತದಾರರು DMKಯ ವಿರುದ್ಧ TVKಗೆ ಸಪೋರ್ಟ್ ಮಾಡಿರುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಸಮೀಕರಣಗಳು ಒಟ್ಟಾಗಿದ್ದರೆ ಹಾಗೂ ಯುವ ಹಾಗೂ ಮಹಿಳಾ ಮತದಾರರು TVKಯ ಕಡೆಗೆ ಒಲವನ್ನು ವ್ಯಕ್ತಪಡಿಸಿದ್ದೇ ಆದಲ್ಲಿ ಆಕ್ಸಿಸ್ ಇಂಡಿಯಾ ಕೊಟ್ಟಿರುವಂತಹ ಫಲಿತಾಂಶ ನಿಜ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಲ್ಲಿ ವಿಜಯ್ ಅವರ ಪಕ್ಷ ಬಹುಮತವನ್ನ ಗಳಿಸಿಕೊಳ್ಳದೇ ಇದ್ರೂ ಕೂಡ ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗಿ ಆ ಮೂಲಕ ವಿಜಯ್ ಅವರು ಕೂಡ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ ಎನ್ನುವ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಎಕ್ಸಿಟ್ ಪೋಲ್ಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರೀತಿಯ ವಿಶ್ಲೇಷಣೆಗಳು ನಡೀತಾ ಇದ್ದು, ಮೇ 4ರಂದು ನಡೆಯುವ ಮತ ಎಣಿಕೆಯ ಸಂದರ್ಭದಲ್ಲಿ ತಮಿಳುನಾಡು ಮತದಾರರ ನಾಡಿ ಮಿಡಿತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ಬಳಿಕ ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅಥವಾ ಕಿಂಗೇ ಆಗ್ತಾರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಗೆಳೆಯರೆ ತಮಿಳುನಾಡಿನ ಬಗ್ಗೆ ಇರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಹಾಗೂ ಅಲ್ಲಿನ ಒಂದಷ್ಟು ರಾಜಕೀಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.